ನನ್ನ ಗಂಡ ಎಲ್ಲೋದ್ರೋ ಏನು, ಹೆಂಡತಿ ಕಷ್ಟ ಸುಖ ವಿಚಾರಿಸೋಣ ಅನ್ನೋದೇನೂ ಇಲ್ಲ. ಮನೆಗೆ ತರಕಾರಿ ತಂದು ಕೊಡೋದು, ಗ್ಯಾಸ್ ತಂದು ಕೊಡೋದು, ಅದೆಲ್ಲ ಏನೋ ಅಂಗಡಿ ಸಾಮಾನು ತಂದು ಕೊಡೋದು, ಬರೀ ಇದೇ ಆಯ್ತು. ವ್ಯವಹಾರ ನೋಡ್ಕೊಂಬನ, ಹೆಂಡತಿಗೆ ಏನಾದರೂ ಬೇಕಾ ತಂದು ಕೊಡೋಣ ಅಂಬೋದೇನೂ ಇಲ್ಲ. ಅವ್ರಿಗೆ ಅದೇ ಸಂಭ್ರಮ. ನಮಗೆ ಮಕ್ಕಳಾಗ್ಲಿಲ್ವಲ್ಲ, ಯಾವ್ದಾದ್ರು ಆಸ್ಪತ್ರೆಗೆ ತೋರ್ಸೋಣ. ಈ ನಮ್ಮ ಕರ್ನಾಟಕದ ಆಸ್ಪತ್ರೆ ಬಿಟ್ಬಿಟ್ಟು ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಹೋಗೋಣ, ಡೆಲ್ಲಿಗೋ ಮುಂಬೈಗೋ ಎಲ್ಲಾದ್ರೂ ದೊಡ್ಡ ಡಾಕ್ಟರ್ ಹತ್ರ ತೋರ್ಸ್ಕೊಬರೋಣ ಅಂತ ಚಿಂತೆನೇ ಇಲ್ಲ. ಇಷ್ಟಕ್ಕೂ ಏನು ಅಲ್ಲ, ನಮ್ಮ ಮನೆಗಾಗ್ಲಿ ನನ್ನ ತವ್ರ ಮನೆಗಾಗ್ಲಿ ಏನು ಮಗು ಆಗ್ತಿದೆ ಅಂದ್ರೆ ಸಂಭ್ರಮ. ಅಷ್ಟೊಂದು ಬೆಲೆ ಗೌರವ ಕೊಡ್ತಾರೆ ಆ ತುಂಗನ್ಗೂ ಈ ಕವಿತನ್ಗೂ ಎಲ್ಲಾರ್ಗು. ನನಗೇನೋ ಮಗು ಆಗಿಲ್ಲ ಅಂತನ ಎಲ್ಲರೂ ಒಂಥರ ನೋಡ್ತಾರೆ. ಅಲ್ಲ, ಮಕ್ಕಳಾದ್ರೇನ ಬೆಲೆನೇ ಈ ಪ್ರಪಂಚದ ಮೇಲೆ, ಮಕ್ಕಳಿಲ್ದೇ ಇರೋರಿಗೆ ಬೆಲೆನೇ ಇಲ್ವಾ? ನನಗೂ ಆಗಿತ್ತು, ಆದ್ರೆ ಏನ್ ಮಾಡೋದು, ನನ್ನ ದಡ್ತನದಿಂದ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಡೆ. ಅದನ್ನ ಹಾಳು ಮಾಡ್ಕೊಂಡಿದ್ದು ಅಲ್ದೇನೆ ಮುಂದೆ ಮಕ್ಕಳಾಗ್ದಂಗೆ ಮಾಡ್ಕೊಂಡ್ಬಿಟ್ಟೆ. ಥೂ ಥೂ. ನೋಡು, ಕುರ್ಕುರೆ ಬಿಸ್ಕತ್ತು ಎಲ್ಲ ಕೊಡ್ಸಿದ್ದೀನಿ. ಸುಮ್ಮನೆ ಆಟ ಆಡ್ಬೇಕು ಮನೆ ಒಳಗೆ ಕುತ್ಕೊಂಡು. ಹ್ಞೂ ಅನ್ನೋದಲ್ಲ, ಸುಮ್ಮನೆ ಕೂತ್ಕೊಂಡು ಆಟ ಆಡಬೇಕು. ಅಮ್ಮನಿಗೆ ತೊಂದರೆ ಕೊಡಬಾರ್ದು. ಹಂಗ ಕುರ್ಕುರೆ ಬಿಸ್ಕೆಟು ಎಲ್ಲ ತಿನ್ಕೊಂಡು ಅಲ್ಲೇ ಕುತ್ಕ. ನಾನು ಹೊಲ್ತಕ್ಕೆ ಹೋಗಿ ತಾತ ನೋಡ್ಕೊಂಡು ಬರ್ತೀನಿ. ನಿನಗೆ ಎಳ್ನೀರು ಆಮೇಲೆ ಮಾವಿನ ಹಣ್ಣು ಕಿತ್ಕೊ ಬರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಅಣ್ಣ ಮಗಳನ್ನ ತನ್ನ ಮಗಳು ಅನ್ನಂಗೆ ಎತ್ಕೊಂಡು ತಿರ್ಗಾಡ್ತಾನೆ ನನ್ನ ಗಂಡ. ಅಮ್ಮನ ಹತ್ರ ಬಿಡ್ತೀನಿ. ಮನೆಗಿರು. ಗಂಗಾ ಗಂಗಾ, ಎಲ್ಲಿ ಅತ್ಗೆ? ಎಲ್ಲಿ ಅಂದ್ರೆ ನನಗೆ ಹೆಂಗ್ ಗೊತ್ತು? ಒಳಗಿರ್ಬೇಕೇನೋ, ಕರೀರಿ ಬರ್ತಾರೆ. ಅತ್ಗೆ ಅತ್ಗೆ. ಸೂರ್ಯ ಎಲ್ಲಿ ಕರ್ಕೊಂಡು ಹೋಗಿದ್ದವಳನ್ನ? ನಂದು ಚಿಕ್ಕಪ್ಪನ್ ಬಿಟ್ಟು ಬರಲ್ಲ ಅಂತೀಯಲ್ಲ, ಯಾಕೆ? ಅವನು ಬಿಸ್ಕೆಟು ಕುರ್ಕುರೆ ಚಾಕ್ಲೇಟ್ ಎಲ್ಲ ಕೊಡಿಸ್ತಾನಲ್ಲ, ಅದಕ್ಕೆ ಅಲ್ವಾ? ಅದಕ್ಕಲ್ಲ ಅತ್ಗೆ, ನೀವು ಇವಳಿಗೆ ಹೊಡಿತೀರಂತೆ. ಅಮ್ಮ ಹೊಡಿತೈತೆ, ನಾನು ಅವ್ರ ಹತ್ರ ಹೋಗಲ್ಲ, ನಿಮ್ಮ ಹತ್ರನೇ ಇರ್ತೀನಿ ಚಿಕ್ಕಪ್ಪ ಅಂತ ಹೇಳ್ತಾ ಇದ್ಲು. ಹೊಡಿದಂಗೆ ಮುದ್ದು ಮಾಡಿ ಬೆಳೆಸ್ತಾರೆ. ತರಲೆ ಮಾಡಿದ್ರೆ ತಿಟ್ಕೆ ಮಾಡಿದ್ರೆ ಒದೆ ಕೊಡ್ದಂಗೆ ಹಂಗೆ ಇರಕ್ಕಾಗುತ್ತಾ? ಸೂರ್ಯ, ನೀನು ಅವಳನ್ನ ಅತಿಯಾಗಿ ಮುದ್ದು ಮಾಡಬೇಡ. ನೀನ್ ಜಾಸ್ತಿ ಮುದ್ದು ಮಾಡ್ತೀಯ ಅಂತ ಅವಳು ನಿನ್ ಬಿಟ್ಟು ಬೇರೆ ಯಾರ ಹತ್ರನೂ ಹೋಗಲ್ಲ. ಕೊಡಿಲಿ ಅವಳನ್ನ, ಬಾರೆ. ನೋಡು ಅಲ್ಲ, ನಾನು ಎತ್ಕಮಕ್ ಬಂದ್ರೆ ಹತ್ರ ತಿರುಕಿ ಬಂದು ನೋಡವಳು. ಏಯ್ ಬಾಯ್, ನಿಮ್ ಚಿಕ್ಕಪ್ಪ ಹೋಗಿ ಕೆಲಸ ಮಾಡಕ್ಕೆ. ಓ, ನಿನ್ನ ಎತ್ಕೊಂಡು ಕುಕ್ಕಮಕ್ಕಾಗುತ್ತಾ ಯಾವಾಗ್ಲೂ? ಬೈಲಿ ಬಾರ ನಂದು. ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ. ಹೋಗಲ್ಲ ಅಂತಾಳೆ ಅತ್ಗೆ. ಹೋಗಮ್ಮ, ನಾನು ಹೊಲ್ತಕ್ಕೆ ಹೋಗಿ ನಿನಗೆ ಮಾವಿನ ಹಣ್ಣು ಕಿತ್ಕೊ ಬರ್ತೀನಿ. ಆಮೇಲೆ ನೇಳೆಹಣ್ಣು, ಆಮೇಲೆ ಬಿಕ್ಕೆ ಹಣ್ಣು ಎಲ್ಲ ಕಿತ್ಕೊ ಬರ್ತೀನಿ. ಆರೆ ನಂದು ಚಿಕ್ಕಪ್ಪ ಹೋಗ್ಲಿ. ಹೋಗಮ್ಮ. ಸೂರ್ಯ, ಅವಳ ಹಂಗೇನೆ. ನಿನ್ನ ಹತ್ರ ಇದ್ರೆ ಬರೋದೇ ಇಲ್ಲ. ಅಮ್ಮನೂ ಬೇಡ ಅಪ್ಪನೂ ಬೇಡ. ಅದಕ್ಕೆ ಇವಳು ನನ್ನ ಮಗಳು, ನಿನ್ನ ಮಗಳು ಅಲ್ಲ, ಅಣ್ಣನ ಮಗಳು ಅಲ್ಲ. ಅಲ್ವೇನೆ ಚಿನ್ನಿ, ಅದಕ್ಕೆ ನನ್ನ ತಕ್ಕೆ ಬರ್ತಾಳೆ. ಸರಿ ಆಯ್ತಪ್ಪ, ನಿನ್ ಮಗಳೇ ಆಗ್ಲಿ ಕೊಡು. ಸರಿ ಕಣೋ ಸೂರ್ಯ, ನೀನು ಹೋಗು, ಕೆಲಸ ನೋಡ್ಕೊ ಹೋಗು. ಇವಳನ್ನ ನಾನು ನೋಡ್ಕೊಂತೀನಿ. ಹಂಗ ಯಾಕೆ ಹಿಂಗ್ ಕುತ್ಕೊಂಡಿದ್ಯಾ? ಏನು ಮಾಡ್ತಾ ಇಲ್ವಲ್ಲ? ಇವಳನ್ನ ಸ್ವಲ್ಪ ಹೊತ್ತು ನೋಡ್ಕೊಂತೀಯಾ? ನಾನು ಅಡಿಗೆ ಮನೆಗೆ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಗಲೀಜಾಗೈತೆ. ಅಡಿಗೆ ಮಾಡಿ ಊಟ ಮಾಡಿದ್ಮೇಲೆ ಕ್ಲೀನೇ ಮಾಡಿಲ್ಲ. ಅದಕ್ಕೆ ನನ್ಗೇನ್ ಕೆಲಸ ಇಲ್ಲ ಅನ್ಕೊಂಡ್ರ? ನನಗೂ ಕೆಲಸ ಐತೆ. ನಾನು ನಮ್ಮ ಅಮ್ಮರ ಮನೆ ಹತ್ರ ಹೋಗಿ ಬರ್ಬೇಕು. ಇವಳು ನೋಡ್ಕೊಂಬಕ್ಕೆ ನನ್ನ ಕೈಲಿ ಆಗಲ್ಲ. ಕರ್ಕೊಂಡೋಗಿ. ಲೇ ಗಂಗಾ, ಯಾಕೆ ಹಂಗಂತೀಯ? ಅಲ್ಲ, ಇವಳ ಮುಖ ನೋಡಿದ್ರೆ ಅವಳು ಆಟ ಆಡೋದು, ಅವಳು ನಗೋದು ನೋಡಿದ್ರೇನೆ ಎತ್ಕೋಬೇಕು ಅಂತ ಅನ್ಸುತ್ತೆ. ಅಂಥದ್ರಲ್ಲಿ ನೀನು ಯಾಕೆ ಹಿಂಗೆ ಸಿಡುತ್ತೀಯ? ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡ್ಸೋಕ್ಕಾಗಲ್ವಾ? ದಿನ ಪೂರ್ತಿ ನಾನು ಇವಳನ್ನ ಎತ್ಕೊಂಡಿರು ಅಂದರೆ ಎತ್ಕೊಂಡೆ ಆಟ ಆಡಿಸ್ತಾ ಇರ್ತೀನಿ. ಆದರೆ ಏನು ಮಾಡೋದು, ನನಗೆ ಕೆಲಸ ಇರ್ತವೆ, ಹೋಗ್ಬೇಕು. ನೋಡ್ಗಂಗ, ನಮಗೆ ಮಕ್ಕಳಿಲ್ಲ, ಇವಳೇ ನಮಗೆ ಮಗಳು. ಹಂಗಂತ ತಿಳ್ಕೊಂಡು ಪ್ರೀತಿಯಿಂದ ನಾನು ನೋಡ್ಕೊಂಬತ್ ಕಲ್ತ್ಕ. ನೋಡ್ರಿ, ನಮಗೆ ನಿಮ್ಮಂಗೆ ದೊಡ್ಡ ಮನಸ್ಸಿಲ್ಲ ನನಗೆ. ಇನ್ನೊಬ್ರು ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಳಕ್ಕೆ. ನಿನಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡು. ಅದಕ್ಕೆ ಕರ್ಕೊಂಡೋಗಿ ಅವಳನ್ನ ಮನಗಿಸಿ ನೀವು ಕೆಲಸ ಮಾಡ್ಕೊಳ್ರಿ. ನಾನು ಹೋಗ್ತೀನಿ. ಆಯ್ತು ಕಣ ಸೂರ್ಯ, ನೀನೇನ್ ಬೇಜಾರು ಮಾಡ್ಕೋಬೇಡ, ಹೋಗು. ಲೇ ಗಂಗಾ, ಯಾಕೆ ಅವನ ಮನ್ಸು ಆಗ್ಲಾಗ್ಲಾ ನೋಯಿಸ್ತೀಯ? ನಿನ್ ಮಗಳು ಅಲ್ಲದೆ ಇರ್ಬೋದು, ನನ್ನ ಮಗಳೇ ಆಯ್ತು. ಮಕ್ಕಳು ಅಂದ್ರೆ ಎಂತವ್ರಿಗಾದ್ರೂ ಇಷ್ಟ ಆಗ್ತವೆ. ನಿನ್ಗೆ ಇಷ್ಟ ಆಗಲ್ವಾ? ಇಲ್ಲ, ನನಗೆ ಇಷ್ಟ ಆಗಲ್ಲ. ಹಿಂಗೆ ಹೇಳಿದ್ರೆ ನಾನು ಇನ್ನೇನು ಹೇಳೋಣ? ಆಯ್ತು ಬಿಡಮ್ಮ, ನಿನ್ ಪಾಡಿಗೆ ನೀನು ಹೆಂಗಾದ್ರೂ ಇರು, ನಿನ್ಗೆ ಹೇಳಕ್ಕಾಗಲ್ಲ. ಹೇಳಿದ್ರೆ ನಮ್ಮ ಮೇಲೇನೆ ರೇಗಾಡ್ತೀಯ, ನಂದೇ ತಪ್ಪು ಅಂತಾನ ವಾಟ್ಸಪ್ ಬತ್ತೀಯ. ಏನು ಹೇಳಕ್ಕಾಗಲ್ಲ ನಿನ್ನಂತೊಳಗೆ. ಏನಾದ್ರೂ ಮಾಡ್ಕೊ. ಬಾರ ಮಚ್ಚಿನು, ನಾವು ಒಳಕ್ ಹೋಗೋಣ. ಹೋಗು. ಈ ಕವಿತನ್ಗೆ ಮಕ್ಳು ಆಗದೆ ಇದ್ದಾಗ ಯಾರು ಅಷ್ಟು ಬೆಲೆ ಕೊಡ್ತಿರ್ಲಿಲ್ಲ, ಮರ್ಯಾದೆ ಕೊಡ್ತಾ ಇರಲಿಲ್ಲ. ಈಗ ಒಂದ್ ಹೆಣ್ಣುಡಿಗೆ ಹುಟ್ಟ ಐತೆ ಅಂತಾನ ಏನ್ ಮರ್ಯಾದೆ, ಏನ್ ಗೌರವ. ನಮ್ಮ ಅತ್ತೆ ಮಾವ, ನನ್ನ ಗಂಡ ಎಲ್ಲಾರು ಅವಳನ್ನ ತಲೆ ಮೇಲೆ ಕುತ್ಕೊಂಡು ಮೆರೆಸ್ತಾರೆ. ಏನ್ ಮಾಡೋದೀಗ? ನಮ್ಮವ್ರ ಮಂತಕ್ಕಾದ್ರೂ ಹೋಗ್ಬರೋಣ. ಅಲ್ಲೂ ಬೇಜಾರು, ಆ ತುಂಗನ ವಿಷಯನೇ ಹೇಳ್ತಾರೆ. ಅಲ್ಗೋದ್ರು ನೋಡೋಣ, ಹೋಗ್ಬತ್ತೀನಿ. ಇನ್ನೇನ್ ಮಾಡೋದು?
ನಮ್ಮಪ್ಪ ಇದ್ದೇ ಚೆನ್ನಾಗಿರುತ್ತೆ. ನಮ್ಮಪ್ಪಯ್ಯ ನನಗೆ ಬೇಜಾರಾಗಂಗೆ ಮಾತಾಡಲ್ಲ, ಸಮಾಧಾನ ಮಾಡುತ್ತೆ. ಏನೂ ಆಗಲ್ಲ, ಸುಮ್ಮನೆ ಮಾತು. ನಮ್ಮಮ್ಮ ಬರೀ ನಾ ಬೈಯೋದು ಆಯ್ತು, ನನಗೆ ಬುದ್ಧಿ ಹೇಳೋದ್ರಾಗೆ ಆಯ್ತು. ಅಮ್ಮ ಅಮ್ಮ ಮಾಮಾರ್ ಮಂತಕ್ಕೆ ಹೋಗೋಣ, ನಂದಿನ ಮಾತಾಡ್ಸ್ಕೊಂಡು ಬರೋಣ, ಅಲ್ಲೇ ಆಟ ಆಡ್ತೀನಿ ನಾನು ಚೆನ್ನಾವತ್ತು. ಸರಿ ಆಯ್ತು ಬಾರೋ ಸಮ್ಮು, ಹೋಗಿ ನೀನು ನಂದು ಹತ್ರ ಆಟ ಆಡ್ಕ, ನಾನು ಒಂದು ಸ್ವಲ್ಪ ಹೊತ್ತು ಅಮ್ಮನ ಹತ್ರ ಅತ್ತಿಗೆ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಇನ್ನೇನು ಎಲ್ಲ ಕೆಲಸ ಆಯ್ತು, ಸ್ವಲ್ಪ ಹೊತ್ತು 1 ಗಂಟೆ ಅಲ್ಲಿ ಹೋಗಿ ಇದ್ದು ಬರೋಣ ಬಾ. ಅಮ್ಮ ಅಮ್ಮ ಗಂಗತ್ತೆ, ಏನ್ ಗಂಗಾ ಸಮಾಚಾರ? ಆಯ್ತಾ ಊಟ? ಎಲ್ಲಿ ಮಮ್ಮರ್ ಮಂತಕ್ಕೆ ಬಂದ? ಹೌದು, ನಮ್ಮ ಅಮ್ಮರ ಮಂತಕ್ಕೆ ನಿಂತೀನಿ ಆಮೇಲೆ ನಮ್ಮ ಅಮ್ಮರ ಮಂತಕ್ಕೆ ಬಂದಿದ್ದೀನಿ. ನೀನು ನಮ್ಮಂತಕ್ಕೆ ಹೋಗ್ತಾ ಇದೀಯಾ? ಹೌದು ಗಂಗಾ, ನಾನು ನಿಮ್ಮನೆ ಹತ್ರನೇ ಹೋಗೋಣ ಅಂತಿದ್ದೆ. ನಮ್ಮ ಇತ್ತ ಮಂತಗೆ ಕವಿತಾತ್ಗೆ ಆಮೇಲೆ ಅಣ್ಣಯ್ಯ ಎಲ್ಲರೂ ಇದ್ರ ಹೆಂಗೆ? ಯಾರು ಇಲ್ಲ ಅಲ್ಲಿ. ಆ ಕವಿತಾ ಒಬ್ಬಳನ್ ಬಿಟ್ರೆ ನಿಮ್ಮ ಅಮ್ಮನೂ ಇಲ್ಲ, ನಿಮ್ಮ ಅಣ್ಣನೂ ಇಲ್ಲ, ನನ್ನ ಗಂಡನೂ ಇಲ್ಲ. ಹೌದಾ, ಅತ್ಗೆ ಇದಾರಲ್ಲ, ಸಾಕು ಬಿಡು. ನಂದು ಇದ್ದಾಳೆ ನಮ್ಮ ಸಮರ್ಥ, ಅವಳ ಹತ್ರ ಆಟ ಆಡ್ತಾನೆ, ನಾನು ಅತ್ಗೆ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಯಾಕೆ ಗಂಗ ಸಪ್ಪಗಿದೀಯಾ? ಯಾಕೆ ಏನಾಯ್ತು? ಏನು ಅಂತ ಹೇಳಿ ನಂದಿನಿ. ನಮ್ಮ ಮನೆಗೆ ನನ್ನ ಗಂಡ ಆಗ್ಲಿ, ನಮ್ಮ ಅತ್ತೆ ಆಗ್ಲಿ, ನಮ್ಮ ಮಾವ ಆಗ್ಲಿ ನನ್ನ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಮಾಡಲ್ಲ. ನನಗಿಷ್ಟ ಕಷ್ಟಗಳು ಏನು ಕೇಳಲ್ಲ. ಅದೇ ಬೇಜಾರು. ನಿಮ್ಮಮ್ಮ ಅಂತನು ಆ ಕವಿತನ ಮಗಳನ್ನು ಮುದ್ದಾಡ್ತಾರೆ. ನಾನು ಯಾವ್ದಾದ್ರು ಆಸ್ಪತ್ರೆಗೆ ಹೋಗ್ಬರ ಅಂತ ನಿಮ್ಮ ಅಣ್ಣನ್ಗೆ ಹೇಳ್ತೀನಿ, ಅವ್ರು ನನ್ನ ಮಾತೇ ಕೇಳಲ್ಲ. ಹೌದಾ? ಅಯ್ಯೋ ಅಲ್ಲೇ ನೀವು ಹಾಸ್ಪಿಟ್ಲಿಗೆ ಹೋಗಿದ್ರಿ ತಾನೇ? ಅಲ್ಲ ಮೊದಲೇ ನಿನಗೆ ಅಬಾರ್ಷನ್ ಮಾಡ್ಕೊಂಡಲ್ಲ ನೀನು ಮಾತ್ರೆ ತಗೊಂಡು, ಅವಾಗಲೇ ಡಾಕ್ಟ್ರು ಮತ್ತೆ ನಿನಗೆ ಮಕ್ಕಳಾಗ ಸಾಧ್ಯತೆ ಇಲ್ಲ ಅಂತ ಹೇಳಿದ್ದಾರೆ ತಾನೇ? ಮತ್ತೆ ಯಾಕೆ ಯಾವ ಆಸ್ಪತ್ರೆಗೆ ಹೋಗ್ತೀಯಾ? ಎಲ್ಲೋದ್ರು ಅಷ್ಟೇ ತಾನೇ? ಹಂಗೇನಿಲ್ಲ ನಂದಿನಿ, ದೊಡ್ಡ ಆಸ್ಪತ್ರೆಗೆ ಹೋದ್ರೆ, ದೊಡ್ಡ ಡಾಕ್ಟರ್ ಹತ್ರ ಹೋದ್ರೆ ಅವರು ಏನಾದ್ರೂ ಮೆಡಿಸಿನ್ ಕೊಟ್ಟು ನನಗೆ ಮತ್ತೆ ಮಕ್ಕಳಾಗೋ ಥರ ಏನಾದ್ರೂ ಮಾಡ್ತಾರೆ. ಆದ್ರೆ ನಿಮ್ಮ ಅಣ್ಣ ಅದ್ರ ಬಗ್ಗೆ ಒಂದಿಷ್ಟು ತಲೆನೇ ಕೆಡಿಸ್ಕೊಳ್ಳಲ್ಲ. ಅಣ್ಣನ ಮಗಳನ್ನ ನನ್ನ ಮಗಳು ಅಂತ ಎತ್ಕೊಂಡು ಮುದ್ದಾಡ್ತಾರೆ. ಆ ಹುಡುಗಿನ ನನ್ನ ಗಂಡನ್ ಬಿಟ್ಟು ಎಲ್ಲೂ ಹೊರ್ಗಾಗದೇ ಇಲ್ಲ. ಅದು ಇದು ಕೊಡಿಸ್ತಾ ಇರ್ತಾರೆ, ಕುರ್ಕುರೆ ಅಂತೆ, ಬಿಸ್ಕೆಟ್ ಅಂತೆ, ಚಾಕ್ಲೇಟು, ಐಸ್ ಕ್ರೀಮ್ ಎಲ್ಲ ಕೊಡಿಸ್ತಾರೆ ನೋಡು, ಅವ್ರ ಜೊತೆಗೆ ಓಡಾಡ್ತಿರುತ್ತೆ. ಆ ಹುಡುಗಿನ ಎತ್ಕೊಂಡು ಮುದ್ದಾಡ್ಕೊಂಡು ಖುಷಿ ಪಡ್ತಾರೆ. ನಮಗೆ ಮಕ್ಕಳಾಗಿಲ್ವಲ್ಲ, ನಾವು ಏನಾದ್ರೂ ಪ್ರಯತ್ನ ಮಾಡಬೇಕು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ನನ್ನ ಹೆಂಡ್ತಿನ ಅಂತನ ಅವ್ರಿಗೆ ಮನ್ಸಿಗೆ ಬರೋದೇ ಇಲ್ಲ ನೋಡು. ಅಯ್ಯೋ ತುಂಗ, ಈಗೇನು ಇನ್ನೊಂದ್ಸಲ ಆಸ್ಪತ್ರೆಗೆ ಹೋಗಿ ಬರ್ಬೇಕಾ? ಅಷ್ಟೇ ತಾನೇ? ಹೌದು, ಸರಿ ಆಯ್ತು ಬಿಡು, ನಿನ್ನ ಅನುಮಾನನೂ ಬಗೆಹರಿಯುತ್ತೆ. ಇನ್ನೊಂದ್ಸಲ ಯಾವ್ದಾದ್ರು ದೊಡ್ಡ ಆಸ್ಪತ್ರೆಗೆ ಹೋಗಿ ದೊಡ್ಡ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಬಂದ್ರೆ ಅರ್ಥ ಆಗುತ್ತೆ ನಿನ್ಗೂ. ಅವಾಗ ನೋಡೋಣ, ಅವ್ರೇನಾದ್ರೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರೆ ಅವ್ರೇನು ಹೇಳ್ತಾರೆ ಅದನ್ನ ಕೇಳಕ್ಕಾಗುತ್ತೆ. ಇಲ್ಲ ಅವರು ಆ ಡಾಕ್ಟರ್ ಹೇಳಿದ್ರ ಅಂತ ಆ ಡಾಕ್ಟರ್ ಹೇಳಿದ್ರಲ್ಲ ಅದೇ ತರ ಅಂತ ಹೇಳಿದ್ರೆ ಆಗಲ್ಲ ಅಂತನ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಮತ್ತೆ ಮಾತಾಡಬಾರ್ದು. ಸರಿ ಆಯ್ತು, ಇನ್ನೊಂದ್ಸಲ ಹೋಗಿ ಬರ್ತೀವಿ. ನಿಮ್ಮ ಅಣ್ಣನ ಒಪ್ಸು. ಆಯ್ತು ಗಂಗಾ, ನಮ್ಮ ಅಣ್ಣ ಸೂರ್ಯನ ಒಪ್ಸೋ ಜವಾಬ್ದಾರಿ ನಂದು. ನಮ್ಮ ಅಮ್ಮನಿಗೂ ಅಪ್ಪನಿಗೂ ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಒಪ್ಕೊಂತಾರೆ. ಆದ್ರೆ ನೀನು ಹೋಗಿ ಬಂದ್ಮೇಲೆ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಫಿಕ್ಸ್ ಆಗ್ಬಿಡ್ಬೇಕು. ಅರ್ಥ ಮಾಡ್ಕೊಂಡು ಮತ್ತೆ ಆಸ್ಪತ್ರೆ ಅಂತನ ಹೇಳ್ಬಾರ್ದು. ಸರಿ ಆಯ್ತು ಬಿಡು, ನನ್ನ ಅನುಮಾನ ಕ್ಲಿಯರ್ ಆದ್ರೆ ನಾನು ಯಾಕೆ ಮತ್ತೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ? ಒಬ್ರು ಡಾಕ್ಟರ್ ಹೇಳಿದ್ಕೇನೆ ನಾವು ಅವ್ರು ಹೇಳಿದ್ದೆ ಸರಿ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗ್ಬೇಕು. ಒಬ್ರಿಗೆಲ್ಲ ಒಬ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ, ಇನ್ನೂ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅಲ್ವಾ? ನೀನ್ ಹೇಳೋದು ಸರಿಯಾಗೈತಿ. ಒಬ್ರು ಡಾಕ್ಟರ್ ಹೇಳಿದ ತಕ್ಷಣ ಅವ್ರದೇ ಫೈನಲ್ ಮಾಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಸರಿ ಆಯ್ತು ಬಿಡು, ನಿನ್ನ ಇಷ್ಟ, ನಾನು ಯಾಕೆ ಬೇಡ ಅನ್ಲಿ, ನಾನೆಲ್ಲ ಒಪ್ಪಿಸ್ತೀನಿ ಮನೇಲಿ. ಅಮ್ಮ ನಡಿಯಮ್ಮ ಹೋಗೋಣ, ನಂದಿತ್ತಂತಕ್ಕೆ ಆಟ ಆಡ್ತೀನಿ ನಾನು, ನಡಿ ಹೋಗೋಣ. ಸರಿ ಆಯ್ತು ಕಣ ಸಮು, ಬಾ ಹೋಗೋಣ. ಹಂಗೆ ಗಂಗಾ, ಇನ್ನೊಂದು ವಿಷಯ ಹೇಳ್ತೀನಿ, ತಪ್ಪಾಗಿ ತಿಳ್ಕೊಬೇಡ. ಏನ್ ನಂದಿನಿ ಅದು? ಹೇಳು, ಪರವಾಗಿಲ್ಲ, ನಾನೇನು ತಪ್ಪು ತಿಳ್ಕೊಂಬಲ್ಲ. ಏನಿಲ್ಲ, ನಮ್ಮ ಸೂರ್ಯಣ್ಣನ್ಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ನನ್ನ ಮಗನ್ನು ಆಮೇಲೆ ನಂದಿತನ್ನು ತುಂಬಾ ಮುದ್ದಾಗಿ ಬೆಳೆಸ್ತಾನೆ, ಏನ್ ಬೇಕಾದ್ರೂ ಕೊಡ್ತಾನೆ, ಎತ್ಕೊಂಡು ಆಟ ಆಡಿಸ್ತಾನೆ. ಅದಕ್ಕೆ ನೀನು ಬೇಜಾರು ಮಾಡ್ಕೋಬೇಡ, ಖುಷಿ ಪಡ್ಬೇಕು. ಹಂಗಲ್ಲ, ಖುಷಿ ಪಡ್ಬೇಕು ಅಂದ್ರೆ ನನಗೂ ಮಕ್ಕಳಾಗಿಲ್ವಲ್ಲ, ಅವ್ರು ನೋಡಿದ್ರೆ ನನಗಾಗಿಲ್ವಲ್ಲ ಅಂತ ಬೇಜಾರಾಗುತ್ತೆ. ಅದೇ ನೀನ್ ಮಾಡೋ ತಪ್ಪು, ಬೇಜಾರು ಮಾಡ್ಕೋಬಾರ್ದು, ಸಂತೋಷ ಪಡ್ಬೇಕು. ಅವಳು ನಿನ್ನ ಮಗಳು ಅಂತನ ಎತ್ಕೊಂಡು ಮುದ್ದಾಡ್ಬೇಕು. ಸರಿ ಆಯ್ತು, ಹೋಗಮ್ಮ. ಇವಳು ಹೇಳಿದ್ರೆ ಒಪ್ಕೊಂಡ್ಬಿಡ್ತಾನ ನನ್ನ ಗಂಡ, ನೋಡೋಣ. ಅಮ್ಮ ಅಮ್ಮ, ಗಂಗಾ ಗಂಗಾ ಬಾರೆ, ಕುಕ್ಕ ಬಾರೆ, ಅಲ್ಲೇ ಊಟ ಮಾಡಿ ಬಂದ? ಇಲ್ಲಮ್ಮ, ಊಟ ಇಲ್ಲ, ಎಂಥದ್ದು ಇಲ್ಲ. ಅಲ್ವೇ ಊಟ ಯಾಕೆ ಮಾಡಿಲ್ಲ ಇಷ್ಟೊತ್ತು? ಇರು, ನಿನಗೆ ಉಪ್ಪಿಟ್ಟು ಮಾಡಿದ್ದೀನಿ, ಹಾಕೊಂಬಂದು ಕೊಡ್ತೀನಿ. ಬೇಡಮ್ಮ, ಉಪ್ಪಿಟ್ಟು ಗಿಪ್ಪಿಟ್ಟೆಲ್ಲ ನನಗೆ ತಿನ್ನಕ್ಕಾಗಲ್ಲ, ಸುಮ್ಮನೆ ಬಂದೆ ಅಷ್ಟೇ. ನನಗಿನ್ನೂ ಹೊಟ್ಟೆ ಹಸ್ತಿಲ್ಲ. ಬೆಳಗ್ಗೆ ಹಾಲು ಕುಡ್ದಿದ್ದೆ ಬಿಡು ಒಂದು ಲೋಟನ, ಅದಕ್ಕೆ ನನ್ಗೆ ಹೊಟ್ಟೆ ಹಸ್ತಿಲ್ಲ. ಆಮೇಲೆ ಬೇಕಂದ್ರೆ ಊಟ ಮಾಡ್ತೀನಿ. ಅಪ್ಪ ಎಲ್ಲಿ ಹೋಯ್ತು? ಅಪ್ಪ ಎಲ್ಲ ಹೊಲ್ತಕ್ಕೆ ಹೋಗವ್ರೆ. ಯಾಕೆ?
ಏನಿಲ್ಲ, ಯಾವಾಗ ಬಂದ್ರೆ ಅಪ್ಪಯ್ಯ ಮನೆಗಿರಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇನೆ. ಸರಿ ಕುಕ್ಕ, ಬರ್ತೀನಿ. ಅಡುಗೆಗೆ ಮನೆಗೆ ಒಂದು ಸ್ವಲ್ಪ ಕೆಲಸ ಐತೆ, ಮಾಡಿ ಬರ್ತೀನಿ, ಕುತ್ಕೊಳ್ಳಿ. ಸರಿ ಆಯ್ತು ಬಿಡಮ್ಮ, ಅಪ್ಪ ಬಂದಾಗ ಮಾತಾಡ್ತೀನಿ, ನೀನು ಹೋಗಿ ಅದೇನು ಕೆಲಸ ಮಾಡ್ಕೋ ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.